ಕಾಂತೇಶ್ ಈಶ್ವರಪ್ಪ ಅವರ ನಡೆ ಕುತೂಹಲ ಕಾರಣವಾಗ್ತಾ ಇದೆ. ಮಾಜಿ ಡಿಸಿಎಂ ಈಶ್ವರಪ್ಪ ಬಂಡಾಯ ಸ್ಪರ್ಧೆ ಫಿಕ್ಸಾ ಅನ್ನುವಂತಹ ಪ್ರಶ್ನೆ. ಯಡಿಯೂರಪ್ಪ ಕುಟುಂಬದ ವಿರುದ್ಧ ಸಮರವನ್ನ ಸಾರಿದ್ರ ಹಾಗಾದ್ರೆ ಮಾಜಿ ಡಿಸಿಎಂ ಪುತ್ರನಿಗೆ ಟಿಕೆಟ್ ತಪ್ಪಿಸಿದ್ದಕ್ಕೆ ಈಶ್ವರಪ್ಪ ಸಿಡಿದೆದ್ರ ಅನ್ನುವಂತಹ ಕುತೂಹಲ. ಯಡಿಯೂರಪ್ಪ ಟಿಕೆಟ್ ಕೊಡಿಸುವುದಾಗಿ ಮೋಸ ಮಾಡಿದ್ರು ಅಂತ ಹೇಳಿ ಗುಡುಗಿದ್ರು. ಸಂಜೆ ಆಪ್ತ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ ಕೆಎಸ್ ಈಶ್ವರಪ್ಪನವರು. ಅಲ್ಲಿ ಮುಂದಿನ ನಿರ್ಧಾರ, ಮುಂದಿನ ತೀರ್ಮಾನದ ಬಗ್ಗೆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಪುತ್ರ ಕಾಂತೇಶ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ಈಶ್ವರಪ್ಪ ಅವರು ಕೂಡ ಇದ್ದರು. ಹೀಗಾಗಿ ಹಾವೇರಿಯಲ್ಲಿ ಸಂಘಟನೆ ಕೂಡ ಮಾಡಿದರು. ಆದರೆ ಕೊನೆ ಕ್ಷಣದಲ್ಲಿ ಟಿಕೆಟ್ ಮಿಸ್ ಆಗಿದೆ. ಹೀಗಾಗಿ ಈಶ್ವರಪ್ಪ ಅವರು ಒಂದು ರೀತಿ ಪಕ್ಷದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಇಂದು ಆಪ್ತರ ಜೊತೆ ಸಭೆಯನ್ನು ಕೂಡ ನಡೆಸೋದಕ್ಕೆ ಸಿದ್ಧ ಮಾಡ್ಕೊಂಡಿದ್ದಾರೆ. ಈ ಬಗ್ಗೆ ಎಲ್ಲ ಮಾತನಾಡೋದಕ್ಕೆ ಈಶ್ವರಪ್ಪ ಅವರೇ ಸ್ವತಃ ನಮ್ಮ ಜೊತೆಗಿದ್ದಾರೆ. ಅವರಿಂದ ಕೇಳೋಣ. ಸರ್, ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು, ಮಿಸ್ ಆಗೋದಕ್ಕೆ ಏನು ಕಾರಣ? ಮಿಸ್ ಆಯಿತು, ಆಗಿದ್ದಾಯಿತು. ಯಡಿಯೂರಪ್ಪ ಮೋಸ ಮಾಡಿದ್ರು. ಇದಕ್ಕಿಂತ ಜಾಸ್ತಿ ನಾನೇನು ಹೇಳಲ್ಲ. ಯಾಕೆಂದರೆ ಅವರು ಮನೆಗೆ ಹೋಗಿದ್ದಾಗ ನಾನು ನನ್ನ ಮಗ ಕಾಂತೇಶ್ ಅವರು, ನಾನು ಟಿಕೆಟು ಕೊಡಿಸ್ತೇನೆ ಕಾಂತೇಶಿಗೆ, ಹಾವೇರಿ ಲೋಕಸಭಾ ಕ್ಷೇತ್ರದಲ್ಲಿ ಓಟಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಕೊನೇ ದಿನದ ತನಕ ಹೇಳಿ ಕೊನೆಗೆ ಹಂಗಾಯಿತು ಹಿಂಗಾಯಿತು ಅಂತ ಅಂದ್ಕೊಂಡು ಕಾಂತೇಶನ್ನು ದೆಹಲಿ ಕಳಿಸಿ, ಅವ್ರ ಮಗ ರಾಘವೇಂದ್ರ ದೆಹಲಿಗೆ ಕಳಿಸಿ, ಅಲ್ಲಿ ವಿಜೇಂದ್ರ ರಾಜ್ಯ ಅಧ್ಯಕ್ಷರಿದ್ದಾರೆ, ಅವ್ರ ತಮ್ಮ, ಅವರಿಬ್ಬರು ಸೇರಿಕೊಂಡು ಇವರು ನಮ್ಮ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿ ಖಂಡಿತ ಆಗುತ್ತೆ ಅನ್ನೋದು ಕೊನೆ ನಿಮಿಷದ ತನಕ ಈ ರೀತಿ ಹೇಳ್ತಾ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ. ಸರ್, ಈಗ ನೀವು MLC ಟಿಕೆಟ್ ಕೊಡ್ತೀನಿ ಅನ್ನೋ ಒಂದು ಆಫರ್ ಕೂಡ ನೀಡಿತ್ತು ಪಕ್ಷದ ಹೈಕಮಾಂಡು. ಇದ್ರ ಬಗ್ಗೆ ಏನು ಹೇಳಿ? ಅಲ್ರಿ, ಮೊನ್ನೆ ತನಕ ಮನೆ ಬಂದಂಥ ಸಂದರ್ಭದಲ್ಲಿ ನಿಮಗೆ MP ಟಿಕೆಟ್ ಕೊಡಿಸ್ತೀನಿ, ನಾನೇ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಆ ಸುಳ್ಳು ಹೇಳಿ, ಈಗ MLC ಮಾಡ್ತೀನಿ ಅಂತ ಮತ್ತೊಂದು ಸುಳ್ಳು. ಈ ರೀತಿ ಈ ಸುಳ್ಳು ಆಶ್ವಾಸನೆಗಳಿಗೆ ನಾನಂತೂ ಸಾಕಾಗೋಗಿದೆ ನನಗೆ. ಆದರೂ ಈಗ MLC ಕೊಡ್ತಾರೋ, MLA ಕೊಡ್ತಾರೋ, MP ಕೊಡ್ತಾರೋ, ರಾಜ್ಯಸಭೆ ಕೊಡ್ತಾರೋ, ಏನೇ ಕೊಟ್ಟರು ಕೂಡ ನಾನು ಅವ್ರು ನಂಬಲ್ಲ.